ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂದ. ಸೂರ್ಯ ಹೆಂಡತಿ ಮನೆಗೆ ಹೋಗೋಕೆ ಡಿಸೈಡ್ ಮಾಡ್ದ. ಇತ್ತ ನೀಲು ತನ್ನ ಕೋಣೆಯನ್ನು ಸೇರಿಕೊಂಡವಳು ಬಾಗಿಲನ್ನು ತೆರೀಲೇ ಇಲ್ಲ. ಅವಳ ಅಮ್ಮ ಮತ್ತು ಅಪ್ಪ ಹಲವು ಬಾರಿ ಕರೆದರೂ ಕೂಡ ಅಂದು ಪೂರ್ತಿ ಅವಳು ಊಟ ಮಾಡದೆ ಕೋಣೆಯೊಳಗೆ ಅಳ್ತಾನೆ ಮಲಗಿದ್ಲು. ಆಗ ಸೂರ್ಯನ ಬೈಕ್ ಬಂದ ಶಬ್ದ ಕೇಳಿಸ್ತು. ಕೋಣೆಯಲ್ಲಿದ್ದ ನೀಲಿಗೂ ಅದು ಕೇಳಿಸ್ತು. ಅವನ ಸಣ್ಣ ಸಣ್ಣ ಚಲನವಲನಗಳನ್ನು ಸಹ ತನ್ನೊಳಗೆ ಆಳವಾಗಿ ದಾಖಲಿಸಿಟ್ಕೊಂಡವಳಿಗೆ ಅವನ ಬೈಕ್ ಶಬ್ದ ಕೇಳಿ ಕಂಡುಹಿಡಿಯೋದು ಆಶ್ಚರ್ಯವೇನಾಗಿರಲಿಲ್ಲ. ವೇಗವಾಗಿ ಎದ್ದವಳು ಮುಖ ತೊಳ್ಕೊಂಡು ಕನ್ನಡಿ ಮುಂದೆ ನಿಂತು ಒರೆಸ್ಕೊಂಡ್ಳು. ಆಗಲೂ ಹತ್ತು ಕೆಂಪಾಗಿದ್ದ ಮುಖ ಸುಂದರವಾಗಿ ಕಂಡರೂ ಅವಳು ಅಳುವನ್ನು ಎತ್ತಿ ತೋರಿಸ್ತಿತ್ತು. ಆದ್ದರಿಂದ ಅವನನ್ನು ನೋಡದೇ ಇರೋದು ಒಳ್ಳೆಯದು ಅಂತ ಯೋಚಿಸಿದ್ಲು. ಅವನು ಒಳಗಡೆ ಬರುವ ಶಬ್ದ ಕೇಳಿದ್ರು ಕೋಣೆಯನ್ನು ಬಿಟ್ಟು ಹೊರಗೆ ಬರಲಿಲ್ಲ. ಬಾ ಸೂರ್ಯ ಅಂತ ಅವನ ಅಮ್ಮ ಕರ್ಕೊಂಡು ಬಂದು ಹಾಲ್ನಲ್ಲಿ ಕೂರಿಸಿದ್ಲು. ಅಕ್ಕ, ನೀಲುನ ಕರಿ, ಈಗಲಾದರೂ ನಿನ್ನ ಮಗಳಿಗೆ ಕೋಪ ತೀರ್ತಾ ಇಲ್ವಾ ಅಂತ ಕೇಳಿದ. ಲೇ ಸೂರ್ಯ, ಬೆಳಗ್ಗೆ ನೀನು ಬಿಟ್ಟು ಹೋದಾಗ ರೂಮಿನೊಳಗೆ ಹೋದವಳು ಅವಳು. ಇಲ್ಲಿವರೆಗೂ ಬಾಗಿಲು ತೆರೆದಿಲ್ಲ. ನಾವು ಒಬ್ಬರಾದ ಮೇಲೆ ಒಬ್ಬರು ಕರೆದು ನೋಡಿದ್ವು. ಊಟ ಕೂಡ ಮಾಡಿಲ್ಲ ಕಣೋ. ಅವಳಿಗೆ ಹಾಗೆ ಏನು ತಾನೇ ಸಮಸ್ಯೆ? ನೀನಾದರೂ ಸ್ಪಷ್ಟವಾಗಿ ಹೇಳು. ಅವಳು ಏನೇನೋ ಹೇಳ್ತಿದ್ದಾಳೆ. ನೀನು ಏನೇನೋ ಹೇಳ್ತೀಯ. ಮದುವೆಯಾಗಿ 1 ವರ್ಷ ಅಷ್ಟೇ ಆಯಿತು, ಅದಕ್ಕೆ ಮಗು ಇಲ್ಲ ಅನ್ನುವ ಮಟ್ಟಕ್ಕೆ ಅಷ್ಟು ದೊಡ್ಡ ಸಮಸ್ಯೆನಾ ಅಂತ ಅವನ ಅಕ್ಕ ವಿಚಾರಿಸಿದ್ಲು. ಅಕ್ಕ, ನಿನಗೆ ಗೊತ್ತಿಲ್ಲದು ಏನೂ ಇಲ್ಲ ಅಲ್ವಾ? ಅಮ್ಮನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಅದೇನು ಲೂಸ್ ಥರ ಆಗಾಗ ಹೇಳ್ತಿರ್ತಾಳೆ. ನಾನು ಅದನ್ನು ದೊಡ್ಡದಾಗಿ ತಗೊಳ್ತಿಲ್ಲ. ನಿನ್ನ ಮಗಳಿಗೆ ಏನೋ ಒಂದು ಹಠ. ನನ್ನ ಹತ್ರನೂ ಹಾಗೇ ಇದ್ದಾಳೆ. ಸರಿಯಾಗಿ ಮಾತಾಡಲ್ಲ. ಅವಳಿಗೆ ಏನು ಸಮಸ್ಯೆ ಅಂತ ಕೇಳಿದರೆ ಹೇಳೋದು ಇಲ್ಲ. ಅವಳ ಹತ್ರ ನಾನು ನೇರವಾಗಿ ಮಾತಾಡ್ತೀನಿ ಅಂದವನು ಎದ್ದು ಹೋಗಿ ಅವಳ ಕೋಣೆಯ ಬಾಗಿಲನ್ನು ತಟ್ತಾಳೆ. ಅವಳು ತೆರೆಯಲೇ ಇಲ್ಲ. ಇಲ್ಲಿ ನೋಡಿ ನೀಲು, ನಿನ್ನ ಅಮ್ಮ ಅಪ್ಪನ ತರಹ ನನ್ನ ನೆನೆಸ್ಬೇಡ. ಮರ್ಯಾದೆಯಿಂದ ಬಾಗಿಲು ತೆಗಿಲಿಲ್ಲ ಅಂದರೆ ಬಾಗಿಲು ಹೊಡೆದು ಬಂದುಬಿಡ್ತೀನಿ ಅಂತ ಕೋಪವಾಗಿ ಮಾತನಾಡಲು ಈಗ ದಡಾರ್ ಅಂತ ಬಾಗಿಲು ತೆರೆದು ಒಳಗಡೆ ಹೋದ ಸೂರ್ಯ, ನೀನು ಏನು ಎತ್ತ ಅಂತ ಮಾತಾಡು. ನಾನು ತೋಟಕ್ಕೆ ಹೋಗಿ ಹಾಲು ತೊಗೊಂಡು ಬರ್ತೀನಿ ಅಂತ ಹೇಳಿ ಅವಳ ಅಮ್ಮ ಹೋಗಿಬಿಟ್ರು. ನೀಲುನ ತಂದೆಯು ತೋಟದಲ್ಲಿ ಹಸುಗಳ ಹಾಲು ಕರೀತಾಯಿದ್ರು. ನಿನಗೆ ಏನು ಸಮಸ್ಯೆ ನೀಲು? ನಿನ್ನ ನಾನು ಟಾರ್ಚರ್ ಮಾಡ್ತೀನಾ ಹೇಳೆ? ಮನಸ್ಸಾಕ್ಷಿ ಇಲ್ಲದೆ ಸುಳ್ಳು ಹೇಳ್ತೀಯಾ? ಎಲ್ಲರ ಮುಂದೆಯೂ ರಾತ್ರಿ ಹೊತ್ತು ನಾನು ನಿನಗೆ ಟಾರ್ಚರ್ ಕೊಡ್ತೀನಿ ಅಂತ ಮಾತಾಡ್ತೀಯಾ? ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ ಅಂತ ಅವನು ಕೇಳ್ತಿರುವಾಗ ಅವಳು ತಿರುಗಿ ನಿಂತಿದ್ಲು. ನಾನು ಮಾತಾಡ್ತಾನೇ ಇದ್ದೀನಿ, ನೀನು ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲದೆ ತಿರುಗಿ ನಿಂತಿದೀಯಾ? ನಿನ್ನ ಸಮಸ್ಯೆ ಏನು ಇದು? ದಯವಿಟ್ಟು ಹೇಳು. ಇದ್ರ ಮೇಲೆ ನನಗೆ ಹುಚ್ಚಿಡಿಸ್ಬೇಡ ಅಂತ ಅವನು ರೇಗಿದ್ರೂ ಪ್ರಯೋಜನ ಆಗಲಿಲ್ಲ. ಅವಳು ಬಾಯಿ ತೆಗೆದು ಮಾತಾಡೋದಿಲ್ಲ ಅನ್ನೋ ನಿರ್ಧಾರದಲ್ಲಿದ್ಲು. ಸ್ವಲ್ಪ ಹೊತ್ತು ನೋಡಿದವನಿಗೆ ತಾಳ್ಮೆ ಇರಲಿಲ್ಲ. ವೇಗವಾಗಿ ಅವಳ ಕೈ ಹಿಡಿದು ತನ್ನ ಕಡೆಗೆ ತಿರುಗಿಸಿದವನು, ನಿನಗೆ ಏನು ತಾನೇ ಸಮಸ್ಯೆ? ಇದ್ರ ಮೇಲೆ ನಾನು ತಾಳ್ಮೆಯಿಂದ ಕೇಳಲ್ಲ ನೀಲು. ನನ್ನನ್ನು ನೋಡು ಅಂತ ಕೋಪವಾಗಿ ಅವಳ ಕೈಗಳನ್ನು ಹಿಡಿದು ತಿರುಗಿಸಿ ಕುಲುಕಿದ. ಅವಳು, ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ. ಅದು ಒಂದೇ ಸಮಸ್ಯೆ ಮಾವ. ನೀನು ನನ್ನ ಜೊತೆ ಇರೋದೇ ಸಮಸ್ಯೆ. ನನಗೆ ಡೈವರ್ಸ್ ಕೊಡು. ನೀನು ಓದ್ದವನು ತಾನೇ? ನಿನಗೆ ಹೇಳಿದರೆ ಅರ್ಥ ಆಗಲ್ವಾ ಅಂತ ಅವಳು ಕೋಪವಾಗಿ ಮಾತನಾಡಿದ್ಲು. ಏಯ್, ಅರ್ಥ ಇಲ್ಲದೆ ಮಾತಾಡಬೇಡ. ನಿನ್ನ ಮಾತು ಕೇಳಿ ನಾನು ಡಿವೋರ್ಸ್ ಕೊಟ್ಟರೆ ಹುಚ್ಚು ಹಿಡಿದು ನೀನು ಸತ್ತು ಹೋಗ್ತೀಯ. ಇವಾಗ ನಾನು ಬಂದಿರೋದು ನಿನ್ನ ಹತ್ರ ಮಾತಾಡೋದಕ್ಕೆ. ಅದಕ್ಕೆ ಕಾರಣ ನಿನ್ನ ಮೇಲೆ ನನಗಿರೋ ಪ್ರೀತಿ. ಅರ್ಥ ಮಾಡ್ಕೊ. ಇವಾಗ ನಿಜ ಹೇಳ್ತೀಯಾ ಇಲ್ವಾ ಅಂತ ಮತ್ತೆ ಆ ಕೋಪವಾಗಿ ಸೂರ್ಯ ಕೇಳ್ದ. ಅರ್ಥ ಇಲ್ಲದೆ ಮಾತಾಡಬೇಡ. ನನ್ನ ಮಾತು ಕೇಳು. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಈಗಾಗಲೇ ಸತ್ಯ ಹೇಳಿದ್ದೀನಿ ಮಾವ. ನೀನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹಠ ಮಾಡ್ತಾ ಇದೀಯ. ಮಾವ, ನಿನ್ನ ಹತ್ರ ಇದ್ರ ಮೇಲೆ ಯಾವ ಆಸೆನೂ ಸತ್ಯನೂ ನಾನು ಹೇಳೋಕ್ಕೆ ಆಗಲ್ಲ. ನೀನು ಪೊಲೀಸ್ ತಾನೇ? ಒಂದು ಹುಡುಗಿ ಪದೇ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಅಂದರೆ ಯಾಕೆ ಅಂತ ಯೋಚನೆ ಮಾಡಲ್ವಾ? ಇಲ್ಲಿ ನೋಡು, ನನಗೆ ನೀನು ಇಷ್ಟ ಇಲ್ಲ. ನಿನ್ನ ಜೊತೆ ಸೇರಿ ಬಾಳೋಕ್ಕೆ ಇಷ್ಟ ಇಲ್ಲ. ಪದೇ ನೀನು ಕೇಳಿದ್ರು 1000 ಸಲ ಕೇಳಿದ್ರು, ಎಷ್ಟು ವರ್ಷ ಆದಮೇಲೆ ಕೇಳಿದ್ರು, ಇದನ್ನು ಬಿಟ್ಟು ನನ್ನ ಹತ್ರ ಬೇರೆ ಉತ್ತರ ಇಲ್ಲ.
ನಿನಗೆ ಸ್ವಲ್ಪನಾದರೂ ರೋಷ ಇದ್ದರೆ ಇನ್ಮೇಲೆ ನನ್ನ ಮುಖ ನೋಡಬೇಡ, ಮರ್ಯಾದೆಯಿಂದ ಹೊರಗೆ ಹೋಗು ಅಂದ್ಲು. ಕಣ್ಣಲ್ಲಿ ನೀರು ಬರಲಿಲ್ಲ. ಅವಳ ಮಾತಲ್ಲಿ ದಡಬಡಾಯಿಸುವಿಕೆ ಇರಲಿಲ್ಲ. ನೇರವಾಗಿ ಅವನನ್ನು ನೋಡಿ ಸ್ಪಷ್ಟವಾಗಿ ಮಾತು ಮುಗಿಸಿದ್ಲು ನೀಲು. ಓ, ಹಾಗಾದರೆ ನೀನು ಮಾತಾಡೋದೇ ಸತ್ಯ ಅಲ್ವಾ? ಸರಿ, ಇವಾಗ ಹೇಳ್ತೀನಿ, ಸ್ಪಷ್ಟವಾಗಿ ಕೇಳಿಸ್ಕೊ. ನೀನೇ ನನ್ನ ಹುಡ್ಕೊಂಡು ಬರ್ದೆ, ಇನ್ಮೇಲೆ ನಾನಾಗಿ ನಿನ್ನ ಹುಡ್ಕೊಂಡು ಬರಲ್ಲ. ನಿನ್ನ ಇಷ್ಟ ಹೇಗೋ ಹಾಗೆ ಇದ್ಬಿಡು. ಆದರೆ ಎಂಥ ಪರಿಸ್ಥಿತಿಯಲ್ಲೂ ನಾನು ನಿನಗೆ ಡೈವರ್ಸ್ ಕೊಡಲ್ಲ. ಇನ್ನು 1 ವರ್ಷ ಅಲ್ಲ, 10 ವರ್ಷ ಅಲ್ಲ, ಜನ್ಮ ಪೂರ್ತಿ ನಿನ್ನ ಅಮ್ಮನ ಮನೆಯಲ್ಲೇ ನೀನು ಹೀಗೆ ಇರು. ಅದ್ರ ಬಗ್ಗೆ ನನಗೆ ಸಮಸ್ಯೆ ಇಲ್ಲ. ಆದರೆ ಡಿವೋರ್ಸ್ ತಗೊಂಡು ಮಾತ್ರ ಬೇರೆ ಯಾರಾದರೂ ಮದುವೆ ಆಗಬಹುದು ಅಂತ ನೆನೆಸ್ಕೋಬೇಡ ನೀಲು. ಇದು ಈ ಜನ್ಮದಲ್ಲಿ ನಡೆಯಲ್ಲ ಅಂದವನು ಆಗಲೇ ಕೋಪವಾಗಿ ಅಲ್ಲಿಂದ ಹೊರಟು ಹೋದ. ಸೂರ್ಯ ಅವನು ಹೋದ್ಮೇಲೆ ಬಾಗಿಲು ಲಾಕ್ ಮಾಡಿ ಯಾರಿಗೋ ಕರೆ ಮಾಡಿದ್ಲು ನೀಲು. ಅದರ ನಂತರ ಎಂದಿನಂತೆ ಅಳು ಮಾತ್ರ. ಯಾವಾಗಲೂ ಕುಡಿಯದ ಸೂರ್ಯ ನೀಲು ಮಾತಾಡಿದ್ದನ್ನು ತಡ್ಕೊಳ್ಳಲು ಆಗದೆ ಪೂರ್ತಿಯಾಗಿ ಕುಡಿದು ಮನೆಗೆ ಹೋಗದೆ ತೋಟದಲ್ಲಿ ಹೋಗಿ ಮಲ್ಕೊಂಡ. ಪಾಪ ರಾಶಿಕಾ ಕಿವಿ ಮೂಗು ಚುಚ್ಚಿಸ್ಕೊಂಡು ನೋವಿನಲ್ಲಿ ರಾಶಿಕಾಗೆ ಜ್ವರ ಬರಲು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಕರೆತಂದನು. ಬೇರೆ ದಾರಿ ಇಲ್ಲದೆ ಅವಳಿಗೆ ತೊಂದರೆ ಕೊಡದೆ ಮಲಗಿಕೊಂಡ ಸಾಮ್ರಾಟ್. ಮಹದೇಶ್ನ ಮನೆಯಲ್ಲಿ ಕಣ್ಮಣಿ ಅಡುಗೆ ಕೆಲಸಗಳನ್ನು ಮುಗಿಸಿ ಮಹದೇಶ್ನಿಗಾಗಿ ಕಾಯ್ತಾ ಇದ್ಲು. ಆದರೆ ಇಂದು ಕೂಡ ಅವನು ಪೂರ್ತಿ ಕುಡಿದು ಮತ್ತಲ್ಲೇ ಮನೆಗೆ ಬಂದ. ಅವನನ್ನು ಹಿಡಿದು ಕರ್ಕೊಂಡು ಬಂದ ಪ್ರಕಾಶ್. ಕಣ್ಮಣಿ ನಾನು ಎಷ್ಟೇ ಹೇಳಿದರೂ ಅವನು ಕೇಳ್ತಿಲ್ಲ. ಬೇರೆ ದಾರಿ ಇಲ್ಲದೆ ಕುಡಿಸ್ದೆ, ಇದರ ಮೇಲೆ ನೀನೇ ಅವನನ್ನು ನೋಡ್ಕೋಬೇಕು ಅಂತ ಬಾಗಿಲಲ್ಲೇ ಅವಳ ಬಳಿ ಒಪ್ಪಿಸಿ ಅವನು ಹೊರಟು ಹೋದ. ಅಣ್ಣ, ಹೊರಗಡೆ ಲೈಟ್ ಆಫ್ ಮಾಡಿ ಗೇಟ್ ಮಾತ್ರ ಲಾಕ್ ಮಾಡಿ ಹೋಗಿ ಅಂತ ಹೇಳಿ ಈಗ ಬಾಗಿಲು ಮುಚ್ಚಿದವಳು ಕೆಳಗಿದ ಲೈಟ್ ಆಫ್ ಮಾಡಿ ಅವನನ್ನು ಹಿಡಿದು ಮಾಳಿಗೆಗೆ ಕರ್ಕೊಂಡು ಹೋದ್ಲು. ಅವನು ತೂರಾಡ್ತಾ ಅವಳನ್ನು ಸೇರಿಸಿ ಬೀಳುವ ಹಾಗಿದ್ದನು. ಹೇಗೋ ಕಷ್ಟಪಟ್ಟು ಒಂದು ರೀತಿಯಲ್ಲಿ ಅವ್ರ ಕೋಣೆಗೆ ಕರ್ಕೊಂಡು ಹೋದ್ಲು. ಅವನನ್ನು ಹಾಸಿಗೆಯಲ್ಲಿ ತಳ್ಳಿದ್ಲು. ಅವನು ಅವಳ ಹೆಗಲ ಮೇಲೆ ಕೈ ಹಾಕಿದ್ರಿಂದ ಅವಳನ್ನು ಸೇರಿಸಿ ಎಳ್ಕೊಂಡು ಹಾಸಿಗೆ ಮೇಲೆ ಬಿದ್ದ. ಪ್ರಕಾಶ್ ಹೇಳಿದ್ದು ಅವಳಿಗೆ ನೆನಪಾಯಿತು. ಅವನು ದೂರ ಹೋದರೂ ನೀನು ದೂರ ಹೋಗಬೇಡ ಕಣ್ಮಣಿ, ಆಮೇಲೆ ನಿಮ್ಮ ಅಂತರ ಇನ್ನೂ ಹೆಚ್ಚಾಗಿ ದೊಡ್ಡದಾಗಿ ಬಿಡುತ್ತೆ ಅಂತ ಅವನು ಹೇಳಿದ್ದನ್ನು ನೆನೆಸ್ಕೊಂಡ್ಳು. ಈ ಬಾರಿ ಅವನನ್ನು ಬಿಟ್ಟು ದೂರ ಹೋಗದೆ ಅವನನ್ನು ಒತ್ತಿ ಅವಳು ಕೂಡ ತಬ್ಬಿಕೊಳ್ಳಲು ಮತ್ತಿನಲ್ಲಿ ತನ್ನನ್ನು ಮರೆತವನು ಪೂರ್ತಿಯಾಗಿ ಅವಳನ್ನು ತನ್ನವಳಾಗಿಸ್ಕೊಂಡ. ಹೀಗೆ ರಾತ್ರಿ ಪೂರ್ತಿ ಅವಳೊಂದಿಗೆ ಇದ್ದವನಿಗೆ ಅವಳ ಮೇಲೆ ಕೋಪ, ದ್ವೇಷ ಎಂದು ಯಾವುದೂ ಇರಲಿಲ್ಲ. ದೀರ್ಘ ಸಮಯದ ನಂತರ ಅವಳನ್ನು ಬಿಟ್ಟು ಪಕ್ಕಕ್ಕೆ ಸರಿದು ತಾನು ಕೂಡ ಮಲಗಿದವನು ನಿದ್ರೆಗೆ ಜಾರಿದ. ಅವಳು ಗಡಿಯಾರ ನೋಡಲು ಸಮಯ 3 ಗಂಟೆ. ಅವಳಿಗೆ ಮತ್ತೆ ನೋವೇ ಆದರೂ ತನ್ನ ಮಾವ ಕೊಟ್ಟಿದ್ದು ಅನ್ನೋ ಕಾರಣಕ್ಕೆ ನೋವನ್ನು ಕೂಡ ಸುಖವಾಗಿ ಸಹಿಸ್ಕೊಂಡ್ಳು. ಈಗ ಅವನ ಎದೆ ಮೇಲೆ ತಲೆ ಇಟ್ಟು ಕಾಲುಗಳನ್ನು ಮಡಚಿ ಅವಳು ಮಲಗಿದವಳು. ಅವಳು ಗಡಿಯಾರ ನೋಡಲು ಸಮಯ 3 ಗಂಟೆ ಆಯಿತು. ಅವಳಿಗೆ ಮತ್ತೆ ಬೆಳಗಿನ ಜಾವ ಕಣ್ತೆರೆದು ನೋಡಿದ ಮಹದೇಶ್ನಿಗೆ ಕೋಪವೇ ಬಂತು. ಬಟ್ಟೆಗಳೆಲ್ಲ ಚಿಲ್ಲಾಪಿಲ್ಲಿಯಾಗಿ ಇಬ್ಬರು ಒಂದೇ ಹೊದಿಕೆಯೊಳಗಡೆ. ಆದರೂ ಅವಳ ಬಳಿ ತೋರಿಸಿಕೊಳ್ಳದೆ ಎದ್ದವನು ಅವಳ ಮೇಲೆ ಹೊದಿಕೆಯನ್ನು ಹೊದಿಸಿ ಸ್ನಾನದ ಕೋಣೆಗೆ ಹೋಗಿ ಸ್ನಾನ ಮುಗಿಸಿ ಅವನ ಕೆಲಸಗಳನ್ನು ನೋಡಲು ಹೋಗ್ಬಿಟ್ಟ. 7 ಗಂಟೆಗೆ ಎದ್ಲು ಕಣ್ಮಣಿ. ಸಮಯ ನೋಡಿದವಳಿಗೆ ಆಘಾತನೇ ಆಯಿತು. ಅಯ್ಯೋ, ಇಷ್ಟು ಹೊತ್ತು ತನಕ ಮಲಗಿಬಿಟ್ನಾ, ಕೆಲಸ ಎಲ್ಲ ಹಾಗೆ ಇದೆಯಲ್ಲ ಅಂತ ಅವಸರವಾಗಿ ಎದ್ದವಳಿಗೆ ನಡೆಯಲು ಕೂಡ ಆಗ್ತಿರಲಿಲ್ಲ. ಅಮ್ಮ ಅಂತ ಕೆಳ ಹೊಟ್ಟೆಯನ್ನು ಹಿಡಿದು ಕೆಳಗಡೆ ಕುಳಿತವಳು ಸ್ವಲ್ಪ ಹೊತ್ತು ಹಾಗೇನೇ ಇದ್ದು ಬೇರೆ ದಾರಿ ಇಲ್ಲದೆ ಕೆಲಸ ಮಾಡಿ ಮುಗಿಸ್ಬೇಕು, ಕಾಲೇಜಿಗೆ ಬೇರೆ ಹೋಗಬೇಕಲ್ಲ ಅಂತ ಯೋಚಿಸ್ತಾ ಮತ್ತೆ ಮೆಲ್ಲನೆ ಎದ್ದು ಸ್ನಾನದ ಕೋಣೆಗೆ ಹೋಗಿ ಸ್ನಾನ ಮುಗಿಸಿ ಲೈಟ್ ಪಿಂಕ್ ಚೂಡಿದಾರನ ಧರಿಸಿ ಕೆಳಗಡೆ ಹೋದಳು. ಕುಕ್ಕರ್ನಲ್ಲಿ ಅಕ್ಕಿಯನ್ನು ನೆನೆಸಿಟ್ಟು ಬೆಳಗಿನ ತಿಂಡಿಗೆ ಇಡ್ಲಿಯನ್ನು ಬೇಯಿಸಿ ಸಾಂಬಾರು ಚಟ್ನಿ ರೆಡಿ ಮಾಡಿ ಕುಕ್ಕರನ್ನು ಒಲೆ ಮೇಲೆ ಇಟ್ಟು ಅವಳ ತಲೆ ಬಾಜಿ ತಯಾರಾದಳು. ಅಷ್ಟರಲ್ಲಿ ವಿಷಲ್ ಬರಲು ಮತ್ತೆ ಕುಕ್ಕರ್ ಇಳಿಸಿದವಳು. ಮಧ್ಯಾಹ್ನದ ಊಟಕ್ಕೆ ನಿಂಬೆಹಣ್ಣಿನ ಚಿತ್ರಾನ್ನ ಕಲಸಿ ಉಪ್ಪಿನಕಾಯಿ ತೆಗೆದು ಟಿಫನ್ ಬಾಕ್ಸ್ನಲ್ಲಿ ಇಟ್ಟು ಊಟವನ್ನು ಪ್ಯಾಕ್ ಮಾಡಿಕೊಂಡು ಈಗ ಮಹದೇಶ್ನಿಗಾಗಿ ಕಾಯ್ತಾ ಇದ್ಲು. ಸರಿಯಾಗಿ ಇಬ್ಬರು ಬಂದರು. ಇಬ್ಬರಿಗೂ ಊಟವನ್ನು ಬಡಿಸಿದ್ಲು. ಏನೋ ಮಹದೇಶ,
ಅವಳ ಮುಖವನ್ನು ತಲೆ ಎತ್ತಿಯೂ ನೋಡ್ತಾ ಇಲ್ಲ. ಕಣ್ಮಣಿಯು ರಾತ್ರಿ ನಡೆಯೋದನ್ನು ನೆನೆಸ್ಕೊಂಡು ಸ್ವಲ್ಪ ನಾಚಿಕೆಯಲ್ಲಿ ಇದ್ದಿದ್ದರಿಂದ ಅವಳು ಕೂಡ ಅವನನ್ನು ಗಮನಿಸಲಿಲ್ಲ. ಊಟ ಮುಗಿದ ನಂತರ ಪ್ರಕಾಶ್ ಅವಳನ್ನು ಕಾಲೇಜಿಗೆ ಕರ್ಕೊಂಡು ಹೋದ. ಹೀಗೆ ಒಂದು ವಾರ ಕಳೀತು. ರಾಶಿಕಾ ಕೂಡ ಈಗ ಹುಷಾರಾಗಿರೋದ್ರಿಂದ ಅಂದು ರಾತ್ರಿ ರಾಶಿಕಾ ಮತ್ತು ಸಾಮ್ರಾಟ್ ಇಬ್ಬರಿಗೂ ಮೊದಲ ರಾತ್ರಿ ಏರ್ಪಾಡು ಮಾಡಲಾಯಿತು. 1 ತಿಂಗಳು ಆಗ್ತಾ ಬಂತು. ಇನ್ನೂ ಇಬ್ಬರು ಒಟ್ಟಿಗೆ ಸೇರಿ ಬಾಳದೇ ಇದ್ದೀರಾ ಅಂತ ಬೈತಾನೆ ಅವಳ ಅತ್ತೆಯಂದಿರು ಇಬ್ಬರು ಅವಳನ್ನು ತಯಾರು ಮಾಡಿದರು. ಅದರ ನಂತರ ಅವಳ ಕೈಯಲ್ಲಿ ಹಾಲಿನ ಲೋಟ ಕೊಟ್ಟು ಮೇಲೆ ಮಳಿಗೆಗೆ ಅಂದರೆ ರೂಮಿಗೆ ಕರ್ಕೊಂಡು ಹೋಗಿ ಅವಳ ಕೋಣೆಯ ಹೊರಗೆ ಬಿಟ್ಟವರು, ಇಲ್ಲಿ ನೋಡು ರಾಶಿಕಾ, ಚೆನ್ನಾಗಿ ನಿಮ್ಮ ಬದುಕನ್ನು ಪ್ರಾರಂಭಿಸಬೇಕು. ಇಷ್ಟು ದಿನ ಇದ್ದ ಹಾಗೆ ಇನ್ಮೇಲೆ ದೂರ ಇರಬಾರ್ದು, ಗೊತ್ತಾಯ್ತಾ ಅಂತ ಕೆಲವೊಂದು ವಿವರಗಳನ್ನು ಹೇಳಿ ಅವರು ಕೂಡ ಹೋದರು. ಅದರ ನಂತರ ಬಾಗಿಲು ತೆರೆದು ಒಳಗಡೆ ಹೋದವಳು ಬಾಗಿಲು ಚಿಲಕ ಹಾಕಿ ತಿರುಗಿ ನೋಡಲು ಸಾಮ್ರಾಟ್ ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡ್ತಾ ಇದ್ದ. ತಾವರೆ ಹೂವಿಗೂ ನೀರಿಗೂ ಎಂದಿಗೂ ಜಗಳ ಇಲ್ಲ ಎಂಬ ಹಾಡಿನ ಸಾಲುಗಳನ್ನು ಸಾಮ್ರಾಟ್ನ ಆಸೆ ತುಂಬಿದ ನೋಟಕ್ಕೆ ಸರಿ ಹೊಂತಾಯಿತು. ಮೆಲ್ಲನೆ ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟು ಅವಳನ್ನು ತಬ್ಬಿಕೊಂಡನು ಸಾಮ್ರಾಟ್. ಅವಳು ನಾಚಿಕೆಯಿಂದ ಅವನನ್ನು ದೂರ ತಳ್ಳಿ ಓಡಲು ಅವಳ ಕೈಯನ್ನು ಎಳೆದು ಹಿಡಿದವನು ಗಂಡು 16 ವಯಸ್ಸಿನ ಪೂರೈನೆಯಂತೆ ಅವಸರದಿ ಮೈ ನೆರೆದ ಅತ್ತೆಯ ಮಗನ ಪ್ರೀತಿಯ ಹಸುವಿಗೆ ಆಧಾರವಾಗಿ ನೀ ಬಂದೆ. ಹೆಣ್ಣು ಮರಿ ಹಾಕಿದ ಬೆಕ್ಕಿನಂತೆ ಕಾಲ ಸುತ್ತಿಕೊಂಡೆ. ಪಾಪವೆಂದು ಸವರಿಬಿಟ್ಟರೆ ಕಲ್ಲಿನಂತೆ ನಿಂತೆ. ಗಂಡು ಸ್ವಂತದವನು ನಾನಲ್ಲವೇ, ಮುಟ್ಟಿ ನೋಡಬಾರದೆ. ಹೆಣ್ಣು ಕೆನ್ನೆ ಮುಟ್ಟುವ ಕೈಯೆರಡು ಕೆಳಗಡೆ ಇಳಿಯಬಾರದೆ. ಗಂಡು ಈ ಪ್ರೇಮದ ದೇಶದಲ್ಲಿ ಅಸ್ಪೃಶ್ಯತೆ ಇನ್ನೂ ಇದೆಯಾ? ಹೆಣ್ಣು ವಯಸ್ಸಿಗೆ ಬಂದ ಹೂವು, ಆಸೆ ಪಿಸುಗುಟ್ಟುವುದೇ ದುಂಬಿಗೂ ಹೂವಿಗೂ ಜಗಳವೇ? ಸದ್ದೆ ಅವಳ ಸೊಂಟದ ಮೇಲೆ ಕೈಯಿಟ್ಟು ತನ್ನ ತೆಕ್ಕೆಗೆ ಎಳೆದುಕೊಂಡು ತನ್ನ ಎದೆಗೆ ಒರಗಿಸಿಕೊಂಡವನು ಅವಳನ್ನು ಮುತ್ತಿನ ಮಳೆಯಲ್ಲಿ ನೆನೆಯುವಂತೆ ಮಾಡಿದನು ಸಾಮ್ರಾಟ್. ತನ್ನನ್ನು ಮರೆತವಳು ಪೂರ್ತಿಯಾಗಿ ಅವನಲ್ಲಿ ಕರಗಿದ್ಲು. ಸ್ವಲ್ಪ ಸಮಯದ ನಂತರ ಅವಳನ್ನು ಮಂಚದ ಮೇಲೆ ತಳ್ಳಿ ಅವಳ ಮೇಲೆ ಒರಗಿದ ಸಾಮ್ರಾಟ್. ಮೊದಲ ಕೂಡಲ ನೋವನ್ನು ಕೂಡ ಮರೆಸುವಂತಿತ್ತು ಸಾಮ್ರಾಟ್ನ ಮೃದುವಾದ ಸ್ಪರ್ಶ. ನಡುರಾತ್ರಿ ಕಳೆದರೂ ಅವಳನ್ನು ಬಿಡದೆ ತನ್ನೊಳಗೆ ಇರಿಸಿಕೊಂಡಿದ್ದ ಸಾಮ್ರಾಟ್ ದೀರ್ಘಕಾಲದ ಪ್ರೀತಿ ಕೈಗೂಡಿದ ಸಂತೋಷದಲ್ಲಿ ತನ್ನವಳನ್ನು ತನ್ನಿಂದ ಸ್ವಲ್ಪವೂ ಬೇರ್ಪಡಿಸದೇ ಇದ್ದವನು ಅದು ಯಾವಾಗ ನಿದ್ರೆಗೆ ಜಾರಿದನೋ ತಿಳಿಯದೆ ಸಾಮ್ರಾಟ್ ಗಾಢ ನಿದ್ರೆಯಲ್ಲಿದ್ದ. ಅದರ ನಂತರ ನಡೆದಿದ್ದೇನು ತಿಳಿಯದೆ ಮಲಗಿದವನು ಬೆಳಗ್ಗೆ ಕಣ್ತೆರೆದು ನೋಡಿದಾಗ ಹೊದಿಕೆಯೊಳಗೆ ರಾಶಿಕಾ ಹೊಟ್ಟೆ ನೋವಿನಿಂದ ಮುದುರಿಕೊಂಡು ಮಲಗಿದ್ಲು. ಅದನ್ನು ನೋಡಿದವನಿಗೆ ಮನಸ್ಸಿಗೆ ಸ್ವಲ್ಪ ನೋವಾಯಿತು. ರಾಶಿಕಾ, ಏನಾಯಿತು? ಯಾಕೆ ಅಳ್ತಿದೀಯಾ ಅಂತ ಗಾಬರಿಯಿಂದ ಕೇಳಿದನು ಸಾಮ್ರಾಟ್. ಅದೇನೂ ಇಲ್ಲಮ್ಮವ, ಸ್ವಲ್ಪ ನೋವಾಗ್ತಿದೆ ಅಷ್ಟೇ, ನೀವೇನು ಭಯ ಪಡಬೇಡಿ ಅಂತ ಅವಳು ತನ್ನನ್ನು ಸಹಜವಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸಿದ್ಲು. ಆದರೆ ಅವಳ ನೋವು ಅವಳನ್ನು ಸಹಜವಾಗಿ ಇರಿಸಲು ಬಿಡಲಿಲ್ಲ. ಸಾರಿ ಚಿನ್ನ, ಆರಂಭದಲ್ಲಿ ಸ್ವಲ್ಪ ಹಾಗೇನೇ ಇರುತ್ತೆ, ಆಮೇಲೆ ಸರಿಯಾಗುತ್ತೆ. ನಾನು ಸ್ವಲ್ಪ ಅತಿಯಾಗಿ ನಡ್ಕೊಂಡೆ ಅಂದ್ಕೊಳ್ತೀನಿ ಅಂತ ಅವನು ವಿಷಾದದಿಂದ ಮಾತನಾಡ್ದ. ಹಾಗೇನಿಲ್ಲ ಮಾವ, ನನಗೆ ಸ್ವಲ್ಪ ತಡೆದುಕೊಳ್ಳುವಲು ಆಗ್ತಿಲ್ಲ ಅಷ್ಟೇ, ಸರಿಯಾಗಿ ಹೋಗುತ್ತದಲ್ವಾ, ಏನೂ ತೊಂದರೆ ಇಲ್ಲ ಅಂದೆ. ಅಮ್ಮಮ್ಮ ಏನೋ ಮದ್ದು ಹೇಳಲು ಬಂದರು, ಸರಿಯಾಗಿ ಕೇಳಿಸ್ಕೊಳ್ಬೇಕಿತ್ತು, ಅದೇನು ಮದ್ದು ಅಂತ ಎಂದು ಅವಳು ಮುಗ್ಧವಾಗಿ ಹೇಳಿದ್ಲು. ಸಾಮ್ರಾಟ್ಗೆ ನಗು ಬಂತು. ನನ್ನ ಪುಟಾಣಿ, ಇದಕ್ಕೆ ಮದ್ದು ಏನೂ ಇಲ್ಲ, ಬೇಕಿದ್ರೆ ಮಾವ ಮುತ್ತು ಕೊಟ್ಟರೆ ಸರಿಯಾಗುತ್ತೆ ಕೂಡಲೇ ಅಂತ ಮತ್ತೆ ಅವಳಿಗೆ ತೀರ ಹತ್ತಿರ ಹೋದ. ಅಯ್ಯೋ ಬೇಡ, 1 ವಾರದ ನಂತರ ಎಂದು ಅವಳು ಹೇಳಿದ್ಲು. ಏ ಹುಡುಗಿ, ಆಗಲೇ ಕಂಡೀಷನ್ ಹಾಕ್ತೀಯಾ? ಈಗಾಗಲೇ 1 ತಿಂಗಳ ನಂತರವೇ ನಡೆದಿದೆ, ಇದರಲ್ಲಿ ಇನ್ನೂ 1 ವಾರ ಬೇಕಾ? ಇಲ್ಲಿ ನೋಡು ರಾಶಿಕಾ, ದಿನವೂ ಸ್ವಲ್ಪ ಇರಲೇಬೇಕು, ಅದಾದಮೇಲೆ ನಿನಗೆ ನೋವೆಲ್ಲ ತಿಳಿಯೋದಿಲ್ಲ ಅಂತ ಮತ್ತೆ ಅವಳನ್ನು ಸಮಾಧಾನ ಪಡಿಸಿದವನು, ಸರಿ, ನನಗೆ ಫ್ಯಾಕ್ಟ್ರಿಯಲ್ಲಿ ಆಡಿಟಿಂಗ್ ಇದೆ, ಅದಕ್ಕೆ ನಾನು ಹೋಗಬೇಕು, ಸ್ನಾನ ಮಾಡಿ ನಾನು ಹೊರಡ್ತೇನೆ ಅಂದವನು ಅವಳನ್ನು ಎತ್ಕೊಂಡು ಸ್ನಾನದ ಕೋಣೆಗೆ ಹೋಗಿ
ಅಲ್ಲಿನ ಚಿಕ್ಕ ತೊಟ್ಟಿಯಲ್ಲಿ ಬಿಸಿ ನೀರು ತುಂಬಿಸಿ ತನ್ನವಳೊಂದಿಗೆ ಆ ನೀರಿನೊಳಗೆ ಇಳಿದನು ಸಾಮ್ರಾಟ್. ಮೈಯೆಲ್ಲ ನೋವಿದ್ದರೂ ತನ್ನವನ ಅಪ್ಪುಗೆಯಲ್ಲಿದ್ದವಳು ನೋವನ್ನು ಸಂಪೂರ್ಣವಾಗಿ ಮರೆತಳು. ಆ ಬಿಸಿ ನೀರಿನಲ್ಲೂ ಅವನೊಂದಿಗೆ ತುಂಬ ಹತ್ತಿರವಾಗಿದ್ಲು. ಸಾಮ್ರಾಟ್ ರಾತ್ರಿಯೆಲ್ಲ ಬಾರದೆ ಬೆಳಗಿನ ಜಾವ ಬಂದ ಸೂರ್ಯನನ್ನು ನೋಡಿ ಅವನ ಅಮ್ಮ, ಏನಪ್ಪ ರಾಜ, ಒಂದು ವಾರದಿಂದ ಯಾಕೆ ರಾತ್ರಿಯೆಲ್ಲ ತೋಟದಲ್ಲೇ ಮಲಗ್ತೀಯ ಅಂತ ಕೇಳಿದರು. ಅದೆಲ್ಲ ಏನೂ ಇಲ್ಲಮ್ಮ, ನೀಲೂ ಇಲ್ಲದೆ ಮನೆಗೆ ಬರಲು ಇಷ್ಟ ಇಲ್ಲ, ಅದಕ್ಕೆ ಬರದೆ ತೋಟದಲ್ಲೇ ಹೋಗಿ ಮಲಗಿದೆ ಅಂತ ಹೇಳುವಾಗಲೇ ರಾತ್ರಿ ಕುಡಿದಿದ್ದ ಮದ್ಯದ ವಾಸನೆ ಹೊರಬಂತು. ಸೂರ್ಯ ಕುಡಿದಿದೆಯಾ ಅಂತ ಅವನ ಅಮ್ಮ ಕೇಳಿದರೂ ನೇರವಾಗಿ ಮುಖವನ್ನು ನೋಡಲ್ವಾಗದೆ ಅವನು ತಿರುಗಿಕೊಂಡ. ಈಗ ಹಾಲ್ನಲ್ಲಿ ನಿಂತು ಏನು ಮಾತಾಡೋದು ಬೇಡ ಅಂತ ನಿರ್ಧರಿಸಿ ಅವನ ಅಮ್ಮ ವೇಗವಾಗಿ ಅವನ ಕೋಣೆಗೆ ಕರ್ಕೊಂಡು ಹೋದರು. ಏನು ಹೇಳಬೇಕೆಂದು ತಿಳಿಯದೆ ಅವನು ಕೂಡ ಹೋದ. ಒಳಗೆ ಹೋದ ಕೂಡಲೇ, ಲೋ ಯಾಕೋ ಒಂಥರ ಇದೆಯಾ, ಕುಡ್ದಿದೆಯಾ ಅನಿಸುತ್ತೆ, ಈ ಅಭ್ಯಾಸ ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ, ಯಾಕೆ ಹೊಸದಾಗಿ ಕಲಿತಿದೆಯಾ ಅಂತ ಕೋಪದಿಂದ ಅವನಮ್ಮ ಕೇಳಿದರು. ಗಂಡನನ್ನು ಬಿಟ್ಟು ಕೋಪಗೊಂಡು ಹೋಗುವ ಹವ್ಯಾಸ ಕೂಡ ನಮ್ಮ ಕುಟುಂಬದಲ್ಲಿ ಇಲ್ಲಿವರೆಗೂ ಯಾರಿಗೂ ಇರಲಿಲ್ಲ, ಆದರೆ ಇಲ್ಲಿ ನನ್ನ ಜೀವನದಲ್ಲಿ ಅದು ಕೂಡ ನಡೀತಲ್ವಾ. ನಿನ್ನ ಮೊಮ್ಮಗಳೇ ತಾನೇ ನೀಲು, ಅವಳಿಗೆ ಮಕ್ಕಳಿಲ್ಲ ಅಂತ ಯಾಕೆ ಅಷ್ಟು ಹಿಂಸೆ ಕೊಟ್ರಿ, ಈಗ ನೋಡು ಒಟ್ಟಿನಲ್ಲಿ ನಾನೇ ಬೇಡ ಬೇಡ ಅಂತ ಹೇಳಿಬಿಟ್ಲು. ನೀಲು ಮೇಲೆ ನಾನು ಪ್ರಾಣವನ್ನೇ ಇಟ್ಟಿದ್ದೀನಿ ಅಮ್ಮ, ನನ್ನ ಮೇಲೆ ಅವಳು ಕೂಡ ಪ್ರಾಣ ಇಟ್ಟಿದ್ಲು, ಅಂಥ ಹುಡುಗಿ ನನ್ನನ್ನು ಬೇಡವೇ ಬೇಡ ಅಂತ ಹೇಳ್ತಿದ್ದಾಳೆ, ಯಾಕೆ ಎಂದು ಅರ್ಥ ಆಗ್ತಿಲ್ಲ. ಮದುವೆ ಆದ ಕೂಡಲೇ ಮಗು ಹುಟ್ಟಿದರೆ ಮಾತ್ರ ಅವಳು ಈ ಮನೆ ಸೊಸೆಯಾಗಿರಬೇಕಾ, ಏನೋ ಅವಳ ಹತ್ರ ಇಲ್ಲ ಸಲ್ಲದನ್ನು ಮಾತನಾಡಿ ಅವಳ ಮನಸ್ಸಿಗೆ ದ್ವೇಷ ಬೆಳೆಸ್ಬಿಟ್ರಿ ಅಂತ ತನ್ನ ಅಸಹಾಯಕತೆಯನ್ನು ನೆನೆದು ನೊಂದ್ಕೊಂಡವನು ತನ್ನ ತಾಯಿ ಬಳಿ ಕೋಪದಿಂದ ಮಾತನಾಡಿದ ಸೂರ್ಯ. ಯಾಕೆ ಸೂರ್ಯ ಹೀಗೆ ಮಾತಾಡ್ತೀಯ, ಎಲ್ಲರೂ ಆಸೆ ಪಡುವ ಹಾಗೆ ನಾನು ಆಸೆಪಟ್ಟೆ, ನಮ್ಮ ಕುಟುಂಬಕ್ಕೆ ಒಂದು ಕುಡಿ ಬೇಕು ಅಂದ್ಕೊಳ್ಳೋದು ತಪ್ಪ. ಸಾಮ್ರಾಟ್ಗೆ ಮದುವೆ ಆಯಿತು, ನನ್ನ ಸೌತಿ ಮಗ ಆ ಮಹಾದೇಶ್ಗೂ ಮದುವೆ ಆಯಿತು, ಅವರೆಲ್ಲ ಬೇಗ ಮಗು ಮಾಡಿಕೊಂಡ್ರೆ ನಾನೇನು ಮಾಡಲಿ, ಇವಳು 1 ವರ್ಷ ಆದರೂ ಹೊಟ್ಟೆಯಲ್ಲಿ ಒಂದು ಮಗು ಇಲ್ಲದೆ ಇದ್ದರೆ ನೋಡುವವರು ಕೀಳಾಗಿ ಮಾತನಾಡಲ್ವಾ, ಅದಕ್ಕೆ ಅವಳ ಹತ್ರ 2 ಮಾತನಾಡಿದೆ, ಅದಕ್ಕೆ ಅವಳಿಗೆ ಅಷ್ಟು ಕೋಪನ ಅಂತ ಮತ್ತೆ ಅವನಮ್ಮ ಮಾತನಾಡಿದರು. ನಿನ್ನ ಹತ್ರ ಮಾತನಾಡಿದರೆ ಅರ್ಥ ಮಾಡಿಸಲು ಆಗಲ್ಲ ಅಮ್ಮ ಅಂದವನು ಆಗಲೇ ಕೋಣೆಯನ್ನು ಬಿಟ್ಟು ಹೊರಗಡೆ ಬಂದು ತನ್ನ ಕೋಣೆಗೆ ಹೋದ. ಈ ಕಥೆ ಮುಂದುವರಿಯೋದು. ಈ ಕಥೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.